ರಾಯಚೂರು ನಗರದ ವಾರ್ಡ್ ನಂಬರ್ 24ರಲ್ಲಿ 8 ಕೋಟಿ ವೆಚ್ಚದ ಕೆರೆ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ವೇಳೆ ಸಮಸ್ಯೆ ಕುರಿತು ತಿಳಿಸಲು ಬಂದ ಮಹಿಳೆ ಮತ್ತು ಮಾಜಿ ಶಾಸಕ ಎ ಪಾಪಾರೆಡ್ಡಿ ಅವರ ಮಧ್ಯೆ ವಾಗ್ವಾದ ನಡೆಯಿತು. ರಾಯಚೂರಿನ ಸ್ಥಳೀಯ ನಿವಾಸಿ ಮಹಿಳೆಯರಿಗೆ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ ಎಂದು ಸಮಸ್ಯೆ ಹೇಳಲು ಮುಂದಾದಾಗ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಅವರು ಶೌಚಾಲಯ ಇರಬೇಕಲ್ಲ ಎಂದು ಹೇಳಲು ಮುಂದಾದರು. ಆಗ ಮಹಿಳೆ ಎಲ್ಲಿದೆ ನೀವೇ ನೋಡಿ ಬನ್ನಿ ಎಂದು ಹೇಳಿದಾಗ ಕೋಪಗೊಂಡ ಪಾಪಾರೆಡ್ಡಿ ಸುಮ್ನಿರು ಎಂದು ಗದರಿದ್ರು. ಆಗ ಮಹಿಳೆ ನೀವು ಗದರಿಸುವ ಅವಶ್ಯಕತೆ ಇಲ್ಲ, ಏಕೆ ಗದರಿಸುತ್ತೀರಿ? ಮಹಿಳೆಯರಿಗೆ ಶೌಚಾಲಯ ಮಾಡಿಕೊಡುತ್ತೇವೆ ಎಂಬ ಭರವಸೆ ನೀಡಿ ಅದು ಬಿಟ್ಟು ಗದರಿಸುತ್ತೀರಿ ಏಕೆ ಎಂದು ಪಾಪಾರೆಡ್ಡಿ ವಿರುದ್ಧ ಮಹಿಳೆ ಕುಡುಕಿದ್ರು. ನಂತರ ಸಚಿವ ಬೋಸರಾಜು ಮಧ್ಯಪ್ರವೇಶಿಸಿ ಮಹಿಳೆಯನ್ನ ಸಮಾಧಾನ ಪಡಿಸಲು ಮುಂದಾದರು. ಆಗ ಮಹಿಳೆ ಅವರು ಗದರಿಸುವುದು ಏಕೆ, ಅವರ ಮನೆಯಲ್ಲಿ ಮಹಿಳೆಯರಿಲ್ಲವಾ ಎಂದು ಪ್ರಶ್ನಿಸಿದ್ರು. ನಂತರ ಪಾಪಾರೆಡ್ಡಿ ಅವರು ಮಹಿಳೆಗೆ ನಿನಗೆ ಮನೆ ಯಾರು ಕೊಟ್ಟಿದ್ದು ಎಂದು ಮರು ಪ್ರಶ್ನೆ ಹಾಕಿದಾಗ ಮಹಿಳೆ ಉತ್ತರಿಸಿ ಮನೆ ನೀವು ಕೊಟ್ಟಿದ್ದಲ್ಲ, ಸರ್ಕಾರ ಕೊಟ್ಟಿದ್ದು ಎಂದು ಗುಡುಗಿದ್ರು. ಕೊನೆಗೆ ಪೊಲೀಸರು ಮಧ್ಯ ಪ್ರವೇಶಿಸಿ ಮಹಿಳೆಯನ್ನ ಕರೆದುಕೊಂಡು ಹೋಗಿ ಸಮಾಧಾನ ಪಡಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಇಲ್ಲಿ ಬಹಳ ದಲಿತ ಜನಗಳಿದ್ದಾರೆ, ದಯವಿಟ್ಟು ಎಲ್ಲ ಸಹಕಾರ ಮಾಡಿ. ಯಾಕಂದ್ರೆ ನಮಗೆ ಒಂದೊಂದು ಕುಟುಂಬದಲ್ಲಿ ಮೂರು ಜನ ವಾಸ ಮಾಡ್ತಿದ್ದೀವಿ ಒಂದೊಂದು ಮನೆಯಲ್ಲಿ. ಅದಕ್ಕೋಸ್ಕರ ದಯವಿಟ್ಟು ಸಹಕಾರ ಮಾಡಿ. ಶೌಚಾಲಯ ಇಲ್ಲ, ಅಲ್ಲಿ ಗಾಳ ಮಾಡಕತ್ತೀರಿ ನೀವು. ಅಲ್ಲಿ ಬಂದು ನೋಡ್ರಿ ಸ್ವಲ್ಪ ಶೌಚಾಲಯ ಹೆಂಗೈತಿ. 30 ವರ್ಷ ಆಯ್ತು ನಾನು ಇಲ್ಲಿ ಬಂದು, ಒಂದು ಶೌಚಾಲಯ ಇಲ್ಲ, ಅದಕ್ಕೆ ದಯವಿಟ್ಟು ಹೆಣ್ಮಕ್ಳದ್ದು ಏನೈತೆ ಅದು ನೀವು ಇದು ಮಾಡಿ ಕೊಡ್ಬೇಕು ನಮಗೆ ಅಷ್ಟೇ. ಆಯ್ತು ಅದು ನೋಡ್ರಿ ಹೆಂಗೈತು. ಸ್ವಲ್ಪ ಹೆಣ್ಮಕ್ಳು ನೀವು ಗದರಿಸೋದಿಲ್ಲ. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.